ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ಸ್ಟೂಡೆಂಟ್ಸು ಸಾಮಾನ್ಯವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಸರ್, ಈ ವರ್ಷ ನಮ್ಮದು ಕೌನ್ಸಲಿಂಗ್ ಲೇಟ್ ಆಗುತ್ತೆ ಆ್ಯಂಡ್ ಹಾಗೇನು ನಾವು ಕಾಲೇಜ್ಗೆ ಜಾಯ್ನ್ ಆಗೋದು ಲೇಟ್ ಆಗುತ್ತೆ ಅಂತ ನೀವು ನಿನ್ನೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ರಿ ಅಲ್ವಾ? ಹಾಗಿದ್ರೆ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತಾ ಸರ್? ಸ್ಕಾಲರ್ಶಿಪ್ಸು ನಮಗೆ ಸಿಗುತ್ತಾ ಅಂತ ಕೇಳ್ತಿದ್ರೆ ಆ್ಯಂಡ್ ಹಾಗೇನು ಸ್ಕಾಲರ್ಶಿಪ್ಪಲ್ಲಿ ಒಂದಿಷ್ಟು ಡೌಟ್ಸನ್ನು ನೀವು ಕೇಳ್ತಿದ್ರಿ. ಎಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹೇಳ್ತಿದ್ದೀನಿ ನೋಡಿ, ಇಂಜಿನಿಯರಿಂಗ್ ಮಾಡಬೇಕಂತ ಅಂದ್ಕೊಂಡಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ಪು ತುಂಬಾ ಮ್ಯಾಟರ್ ಆಗುತ್ತೆ, ನಿಮಗೆ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ 3 ನಂಬರ್ ಆಫ್ ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ತಪ್ಪದೆ ಒಂದೇ ಒಂದು ಲೈಕನ್ನು ಕೊಡಿ. ನೋಡಿ, KCET 2024 ಸ್ಟೂಡೆಂಟ್ಸ್ಗಳಿಗೆ ಸಾಮಾನ್ಯವಾಗಿ ಈಗಾಗಲೇ ಸಹ ಅವರ ಒಂದು ತಲೆಗೆ ಬಂದುಬಿಟ್ಟಿದೆ, ಈಗ ನಮ್ಮದು ಕೌನ್ಸಿಲಿಂಗ್ ಲೇಟ್ ಆಗುತ್ತೆ ಆ್ಯಂಡ್ ಹಾಗೇನು ಕಾಲೇಜ್ಗಳಿಗೆ ಜಾಯ್ನ್ ಆಗೋದು ಲೇಟ್ ಆಗುತ್ತೆ, ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತಾ ಅಂತ ಹೇಳಿಬಿಟ್ಟು. ನೋಡಿ, ನೀವೆಲ್ಲ ಒಂದು ಸ್ಟೂಡೆಂಟ್ಸ್ಗಳ ತಲೆಯಲ್ಲಿರುವುದು ಒಂದೇ ಸ್ಕಾಲರ್ಶಿಪ್ಪು, SSP ಸ್ಕಾಲರ್ಶಿಪ್ ಅಂತ ಹೇಳಿಬಿಟ್ಟು, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಯಾಕೆ ಎಲ್ಲ ಒಂದು ಸ್ಟೂಡೆಂಟ್ಸು ಈ ಸ್ಕಾಲರ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ಅಂದರೆ, ಈ ಒಂದು SSP ಸ್ಕಾಲರ್ಶಿಪ್ ಏನಿದೆ, ಈ ಒಂದು SSP ಸ್ಕಾಲರ್ಶಿಪ್ಪು ಪ್ರತಿಯೊಬ್ಬರಿಗೂ ಸಹ ಬರುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ. ಹಾಗಾಗಿ ಸ್ಟೂಡೆಂಟ್ಗಳು ನೀವು SSP ಸ್ಕಾಲರ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ. ನೋಡಿ, ಸದ್ಯಕ್ಕೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ, ಈ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲು 2023-24 ಸಾಲಿನ ಅಕಾಡೆಮಿಕ್ ಇಯರ್ ಏನಿದೆ, ಆ ಒಂದು ಅಕಾಡೆಮಿಕ್ ಇಯರಲ್ಲಿ ರನ್ ಆಗ್ತಿದೆ. ಆ ಒಂದು ಅಕಾಡೆಮಿಕ್ ಇಯರಲ್ಲಿ ನೋಡಿ, ಅಪ್ಲಿಕೇಶನ್ಸ್ ಎಲ್ಲನೂ ಸಹ ಈಗಾಗಲೇ ರಿಸೀವ್ ಆಗಿದೆ. ಆ್ಯಂಡ್ 23-24 ಅಕಾಡೆಮಿಕ್ ಇಯರಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಯಾರಿಗೆಲ್ಲ ದುಡ್ಡು ಬರಬೇಕು ಅಂತಹ ಸ್ಟೂಡೆಂಟ್ಸ್ಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಸಹ ಅಮೌಂಟನ್ನು ಹಾಕ್ತಾ ಬರ್ತಿದ್ದಾರೆ. 23-24 ಅಕಾಡೆಮಿಕ್ ಇಯರ್ದೆ ಇನ್ನೂ ಸಹ ಎಲ್ಲ ಒಂದು ಸ್ಟೂಡೆಂಟ್ಸ್ಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ. ಇದರದ ಒಂದು ಪ್ರೋಸೆಸ್ ಏನಿದೆ, ಈ ಒಂದು ಪ್ರೋಸೆಸ್ ಆದರೆ ಇನ್ನೂ ನಡೀತಿದೆ. ನಿಮ್ಮದು ನೋಡಿ, ಅಕಾಡೆಮಿಕ್ ಇಯರ್ ಬಂದುಬಿಟ್ಟು 2024-25 ಸಾಲಿನ ಅಕಾಡೆಮಿಕ್ ಇಯರ್ ಆಗಿರುತ್ತೆ. ಸದ್ಯಕ್ಕೆ ಇನ್ನೂ ಸಹ 2024-25 ಸಾಲಿನ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಆದರೆ ಓಪನ್ ಆಗಿಲ್ಲ. ನಿಮಗೆ ನೋಡಿ, ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಇಲ್ಲೇ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವಾಗ ಓಪನ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು. 2024-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿಬಿಟ್ಟು ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ. ಆಗ ನೀವೊಂದು ಈ ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಕೋಬೋದು ಆಗಿರುತ್ತೆ. ಈಗ ನೋಡಿ, ನೆಕ್ಸ್ಟು ಇನ್ನು 1 ಮಂತ್ ಆದಮೇಲೆನೋ ಅಥವಾ 1.5 ಮಂತ್ ಆದಮೇಲೆನೋ ಸಹ ಈ ಒಂದು 24-25 ಅಕಾಡೆಮಿಕ್ ಇಯರ್ ಏನಿದೆ, ಈ ಒಂದು ಅಕಾಡೆಮಿಕ್ ಇಯರ್ಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡ್ಕೋತಾರೆ. ಅಂದರೆ ಇಲ್ಲಿ ನಿಮಗೆ ಲಿಂಕನ್ನು ಆ್ಯಕ್ಟಿವೇಟ್ ಮಾಡ್ತಾರೆ. ಆಗ ನೀವು ಯಾರೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ನಿಮ್ಮದು ಕಾಲೇಜಸ್ಗೆ ಜಾಯ್ನ್ ಆಗೋದು ಇನ್ನೂ ಒಂದು ಸೆಪ್ಟೆಂಬರ್ ಆಗುತ್ತೆ. ಹಾಗಾಗಿ ನೀವು ಸ್ಟೂಡೆಂಟ್ಸ್ಗಳು ಅಯ್ಯೋ ಈಗಾಗಲೇ ಸಹ ಪೋರ್ಟಲ್ ಓಪನ್ ಆಗಿಬಿಟ್ಟಿದೆ, ಇನ್ನು ಕ್ಲೋಸ್ ಆಗಿಬಿಡುತ್ತೇನೋ ಅಂತ ನೀವು ತುಂಬ ಟೆನ್ಷನ್ ಮಾಡ್ಕೋದಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ನಾನು ಈಗಲೇ ಹೇಳ್ತಿದ್ದೀನಿ, ಈ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ, ಈ ಒಂದು ವೆಬ್ಸೈಟಲ್ಲಿ ಈಗ ಒನ್ಸ್ ಏನಾದರೂ ಈ ಒಂದು ವೆಬ್ಸೈಟ್ ಓಪನ್ ಆಗಿದೆ, ಈಗ 2024-25 ಸಾಲಿನ ಇಯರ್ ಅವರು ಅಪ್ಲಿಕೇಶನ್ಸನ್ನು ಆಗ್ಬೋದು ಅಂತ ಒನ್ಸ್ ಏನಾದರೂ ಓಪನ್ ಆಗಿದೆ ಅಂತ ಅಂದರೆ ಒಂದು ಡೇಟನ್ನು ಕೊಡ್ತಾರೆ, ಒಂದು ಲಾಸ್ಟ್ ಡೇಟನ್ನು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಬಟ್ ಆ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಯಾರನ್ನು ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು ಲಕ್ಷಗಟ್ಟಲೆ ಸ್ಟೂಡೆಂಟ್ಸು ಈ ಒಂದು ಕೌನ್ಸಿಲಿಂಗ್ ಮೂಲಕ ಹೋಗ್ತಾರೆ. ಕೌನ್ಸಿಲಿಂಗ್ ಲೇಟ್ ಆಗೋದು, ಕಾಲೇಜಸ್ಸು ಜಾಯ್ನ್ ಆಗೋದು ಲೇಟ್ ಆಗೋದ್ರಿಂದ ಇದು ಸ್ಟೂಡೆಂಟ್ಸ್ಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಒಂದು SSP ವೆಬ್ಸೈಟ್ ಏನಿದೆ, ಈ ಒಂದು SSP ಸ್ಕಾಲರ್ಶಿಪ್ ಏನಿದೆ, ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಈಗ ನೆಕ್ಸ್ಟು ಇನ್ ಕೇಸ್ 1.5 ಮಂತ್ ಒಳಗಡೆ ಈ ಒಂದು 24-25 ಅಕಾಡೆಮಿಕ್ ಇಯರ್ಗೆ ಅಪ್ಲಿಕೇಶನ್ಸನ್ನು ಹಾಕೋದಕ್ಕೆ ಪೋರ್ಟಲ್ ಓಪನ್ ಆಗಿ ಮತ್ತೆ ಕ್ಲೋಸ್ ಆದ್ರೂ ಸಹ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಯಾರನ್ನು ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. SSP ಸ್ಕಾಲರ್ಶಿಪ್ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಸಿಗುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ. ನಿಮಗೆ ಕಾಲೇಜಸ್ ಓಪನ್ ಆಗೋದು ಎಷ್ಟೇ ಲೇಟ್ ಆದರೂ, ಕೌನ್ಸಿಲಿಂಗ್ ಎಷ್ಟೇ ಲೇಟ್ ಆದ್ರೂ ಸಹ ನಿಮಗೆ KCET ವಿದ್ಯಾರ್ಥಿಗಳು, KCET ಮೂಲಕ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗುವಂತಹ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಆದರೆ ಸಿಗುತ್ತೆ. ಆ್ಯಂಡ್ ಹಾಗೇನು ಇಲ್ಲಿ ಸುಮಾರು ಜನ ಸ್ಟೂಡೆಂಟ್ಸು ನನಗೆ ಕೇಳ್ತಿದ್ರು, ಸರ್ ನಾನು ಇದುವರೆಗೂ SSP ಸ್ಕಾಲರ್ಶಿಪ್ಪಲ್ಲಿ 1 ರೂಪಾಯಿ ದುಡ್ಡನ್ನು ಸಹ ತಗೊಂಡಿಲ್ಲ ಸರ್, ನಂದು ಇದು SSPಯಲ್ಲಿ ಅಕೌಂಟೇ ಇಲ್ಲ ಸರ್, ನಾನು ಇಂಜಿನಿಯರಿಂಗಿಗೆ ಜಾಯ್ನ್ ಆಗ್ತಿದ್ದೀನಿ, ನಾನು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾ ಸರ್ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ಅಪ್ಲೈ ಮಾಡ್ಬೋದು. ನೀವು ಈಗಾಗಲೇ ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೂ ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡಿಲ್ಲ ಅಂತಂದ್ರೂ ಸಹ ಅಪ್ಲೈ ಮಾಡ್ಬೋದು. ಓಕೆನಾ? ನಿಮ್ದು ಈಗಾಗಲೇ SSPಯಲ್ಲಿ ಅಕೌಂಟ್ ಇದೆ ಅಂತ ಅಂದರೆ ನೀವು ಇಲ್ಲಿ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು. ಈಗ ನೆಕ್ಸ್ಟ್ ನೀವು ಅಪ್ಲೈ ಮಾಡೋ ಟೈಮಿಗೆ 2024-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿಬಿಟ್ಟು ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಯಾರು ಈಗಾಗಲೇ ಸಹ ಯಾರಾದರೆ ಸ್ಕಾಲರ್ಶಿಪ್ ದುಡ್ಡನ್ನು ಲಾಸ್ಟ್ ಇಯರ್ಸ್ ಪಡ್ಕೊಂಡಿದ್ರು ಅಂಥ ಸ್ಟೂಡೆಂಟ್ಸು, ಇಲ್ಲ ಸರ್ ನಾನು ಇದು ಹೊಸದಾಗಿ SSP ವೆಬ್ಸೈಟ್ಗೆ ಬರ್ತಿರೋದು ಅನ್ನೋ ಅಂಥ ಸ್ಟೂಡೆಂಟ್ಸ್ಗಳು ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಇಲ್ಲಿ ನೀವಾದರೆ ಕ್ಲಿಕ್ ಮಾಡ್ಬೋದು. ಓಕೆನಾ? ನಾನು ಇದು 2 ಲಿಂಕ್ಸ್ ಬಗ್ಗೆನೂ ಸಹ ಸಪ್ರೇಟಾಗಿ ಡೀಟೇಲ್
ಡೆಮೋಟೆಡ್ ವೀಡಿಯೋಸನ್ನು ಖಂಡಿತವಾಗ್ಲೂ ಸಹ ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ. ಡೆಮೋ ವೀಡಿಯೋಸನ್ನು ಜಸ್ಟ್ ನೀವು ನನ್ನ ಜೊತೆ ಟಚಲ್ಲಿದ್ದರೆ ಸಾಕು, ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಯೂಸ್ ಇದೆ. ಆ್ಯಂಡ್ ಹಾಗೇನು ನೀವು ನಮಗೆ ಹೆಚ್ಚಿಗೆ ಸಪೋರ್ಟ್ ಮಾಡಬೇಕು, ಚಾನಲ್ಗೆ ಸ್ಪೆಷಲ್ ಮೆಂಬರಾಗಿ ಜಾಯ್ನ್ ಆಗಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯ್ನ್ ಬಟನ್ ಕಾಣಿಸಿರುತ್ತೆ, ಕ್ಲಿಕ್ ಮಾಡಿ 29 ರೂಪೀಸ್ ಪರ್ ಮಂತ್ಗೆ ಪೇ ಮಾಡಿ ನೀವು ನಮ್ಮ ಒಂದು ಚಾನಲಲ್ಲಿ ಸ್ಪೆಷಲ್ ಮೆಂಬರ್ ಆದರೆ ಆಗ್ಬೋದು. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.